ನಾಳೆ ವಿಧಾನಸಭೆ ಹಾಗೆ ವಿಧಾನ ಪರಿಷತ್ನಲ್ಲಿ ದೊಡ್ಡ ಗದ್ದಲ ಗಲಾಟೆ ಜೋರಾಗುವಂತ ಮುನ್ಸೂಚನೆ ಇದೆ. ಯಾಕೆ ಅಂತ ಅಂದ್ರೆ ಸಂಪುಟ ವಿಸ್ತರಣೆ ದಿನದಿಂದ ಹಿಡಿದು ನಾಗೇಂದ್ರ ವಿಚಾರವಾಗಿ ನಿಗಿ ಅಂತ ಇರುವ ಬಿಜೆಪಿ ಸದನದ ಒಳಗೂ ಸಮರ ಸಾರೋದಕ್ಕೆ ಸಜ್ಜಾಗಿದೆ. ಇನ್ನು ಆರೋಪಿ ಸ್ಥಾನದಲ್ಲಿರುವಂತ ಅದು ಕೂಡ ಈಗ ಆನ್ಗೋಯಿಂಗ್ ತನಿಖೆ ನಡೀತಾ ಇರುವಂತ ಸಂದರ್ಭದಲ್ಲೇ ನಾಗೇಂದ್ರ ಅವರನ್ನ ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ಳುವ ಮುಖೇನವಾಗಿ ಕಾಂಗ್ರೆಸ್ಸೇ ತೆಗೆದುಕೊಂಡು ಹೋಗಿ ಒಂದು ಅಸ್ತ್ರವನ್ನ ಬಿಜೆಪಿ ಕೈ ಕೊಟ್ಟಿದೆ. ಈ ಅಸ್ತ್ರವನ್ನಾದರೂ ಅವರು ಸರಿಯಾದಂಥ ರೀತಿಯಲ್ಲಿ ಬಳಸ್ಕೊಳ್ತಾರಾ ಅನ್ನೋದು ಕೂಡ ಇಲ್ಲಿರುವಂಥ ಪ್ರಶ್ನೆ. ಯಾಕಂತಂದ್ರೆ ಪ್ರಮುಖ ವಿರೋಧ ಪಕ್ಷವಾಗಿ ಬಿಜೆಪಿಯ ಸಾಧನೆ ಏನು ಅಂತ ಬಂದಂಥ ಸಂದರ್ಭದಲ್ಲಿ ಆ ಪಟ್ಟಿ ಏನು ಭಾಳ ದೊಡ್ಡ ಇಲ್ಲ. ಆ ಕಾರಣಕ್ಕಾಗಿ ಹೇಳ್ತಾ ಇರೋದು. ಕಾಂಗ್ರೆಸ್ ಕೂಡ ಬಿಜೆಪಿಯ ವಿರೋಧವನ್ನು ಫೇಸ್ ಮಾಡುವಂಥ ನಿಟ್ಟಿನಲ್ಲಿ ಪ್ರತ್ಯಾಸ್ತ್ರಗಳನ್ನು ರೆಡಿ ಮಾಡಿಕೊಂಡಿದೆ. ಬನ್ನಿ ಅದಕ್ಕೆ ಸಂಬಂಧಪಟ್ಟ ರಿಪೋರ್ಟ್ ನೋಡ್ಕೊಂಬೋಣ. ನಾಗೇಂದ್ರ ಅವರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕು. ಡೈರೆಕ್ಟರ್ ಸರ್ಕಾರದ ಹಣವನ್ನ ಎಲೆಕ್ಷನ್ಗೆ ತಗೊಂಡೋಗಿರೋದು ಈಗಾಗಲೇ ಪ್ರೂವ್ ಆಗೋಗಿದೆ. ಅವ್ರು ಏನ್ ಕನ್ವಿಕ್ಟ್ ಆಗಿದಾರ? ಸದನದಲ್ಲಿ ನಾಳೆಯಿಂದ ನಾವು ಹೋರಾಟವನ್ನು ಕೂಡ ಪ್ರಾರಂಭ ಮಾಡ್ತಾ ಇದ್ದೇವೆ. ಕಾನೂನಲ್ಲಿ ಕನ್ವಿಕ್ಟ್ ಆಗಿರ್ಬೇಕು ಅಂತ ಇದೆ, ಅದು ಆಗಿಲ್ಲಲ್ಲ ಅವ್ರಿಗೆ. ಪಿ ನಾಗೇಂದ್ರ ನಾಳೆಯಿಂದ ಬಿಜೆಪಿ ಸರ್ಕಾರದ ವಿರುದ್ಧ ಬಳಸಲಿರುವ ಅಸ್ತ್ರ ಇವರೇ. ವಿಷಯ ಅಂದ್ರೆ ನಾಗೇಂದ್ರ ಅವರು ಈ ಹಿಂದೆ ಸಿದ್ದರಾಮಯ್ಯ ಸಂಪುಟದಲ್ಲಿ ರಾಜೀನಾಮೆ ಕೊಟ್ಟಿದ್ರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿನ ಹಗರಣದ ಕಾರಣಕ್ಕೆ ಸರ್ಕಾರದಿಂದ ದೂರ ಉಳಿದಿದ್ರು. ಆದ್ರೆ ಈ ಬಾರಿ ಮತ್ತೆ ಡಿಕೆ ಸಂಪುಟದಲ್ಲಿ ನಾಗೇಂದ್ರಗೆ ಅವಕಾಶ ಸಿಕ್ಕಿದೆ. ಬಿ ನಾಗೇಂದ್ರ ಎಂಬ ಹೆಸರಿನ ನಾನು ಇದೇ ವಿಚಾರವನ್ನ ಮುಂದಿಟ್ಕೊಂಡಿರುವ ಬಿಜೆಪಿ ನಾಯಕರು ನೂತನ ಸಚಿವರ ಪ್ರಮಾಣ ವಚನದ ದಿನದಿಂದಲೂ ವಾಗ್ಬಾಣ ಬಿಡ್ತಿದ್ದಾರೆ. ಈ ಟೀಕೆಗೆ ಮತ್ತಷ್ಟು ವೇಗ ಕೊಡಲು ನಾಳೆ ಅಧಿವೇಶನದಲ್ಲೂ ಪ್ರಸ್ತಾಪ ಮಾಡಲಿದ್ದಾರೆ. ಎರಡು ಕಲಾಪಗಳಲ್ಲಿ ಬಿಜೆಪಿ ಶಾಸಕರು ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಹೋರಾಟ ಮಾಡಲಿದ್ದಾರೆ. ಕಲಾಪ ಶುರುವಾಗ್ತಿದ್ದಂತೆ ವಿಚಾರ ಕೈಗೆತ್ತಿಕೊಳ್ಳಲು ತೀರ್ಮಾನ ಮಾಡಿದ್ದಾರೆ. ಈ ಹೋರಾಟವನ್ನ ಸರ್ಕಾರ ಒಂದು ನಿರ್ಧಾರ ಕೈಗೊಳ್ಳುವವರೆಗೂ ಮುಂದುವರಿಸಬೇಕು ಅಂತ ಕೇಸರಿ ಪಾಳಯ ನಿರ್ಧರಿಸಿದೆ. ಸದನದ ಬಾವಿಗಿಳಿಯದೆ ರಾಜೀನಾಮೆಗೆ ಆಗ್ರಹಿಸಬೇಕು, ಆಸನದಲ್ಲಿದ್ದುಕೊಂಡೇ ರಾಜೀನಾಮೆಗೆ ಒತ್ತಾಯಿಸಬೇಕು, ಕಾರ್ಯಕಲಾಪ ನಡೆಯಲು ಅವಕಾಶ ನೀಡಬಾರದು ಎಂಬ ತೀರ್ಮಾನಕ್ಕೆ ಬಂದಿದೆ. ಈ ಬಗ್ಗೆ ಖುದ್ದು ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯೆ ನೀಡಿದ್ರು. ನಾಳೆ ನಾಗೇಂದ್ರ ವಿವಾದ ಕೈಗೆತ್ತಿಕೊಳ್ಳುವುದಾಗಿ ಮಾಹಿತಿ ಕೊಟ್ಟರು. ಉಳಿದ ನಾಯಕರು ಅಶೋಕ್ ಮಾತಿಗೆ ಧ್ವನಿಗೂಡಿಸಿದ್ರು. ಸದನದಲ್ಲಿ ಈ ನಾಗೇಂದ್ರ ವಿಚಾರವಾಗಿ ನಾವು ಫಸ್ಟ್ ತಗೊಂತಾ ಇದ್ದೀರಿ. ಯಾಕಂದ್ರೆ ಇದೇ ಸದನದಲ್ಲಿ ಅವರನ್ನ ವಜಾ ಮಾಡಿತ್ತು. ಅದು ಕ್ಯಾಂಡಲ್ ಅಲ್ಲ, ಡೈರೆಕ್ಟರ್ ಸರ್ಕಾರದ ಹಣವನ್ನ ಡೈರೆಕ್ಟ್ ಆಗಿ ಎತ್ಕೊಂಡು ಹೋಗಿ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ, ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಹಾಕಿ ಅಲ್ಲಿಂದ ಎಲೆಕ್ಷನ್ಗೆ ತಗೊಂಡೋಗಿರೋದು ಈಗಾಗಲೇ ಪ್ರೂವ್ ಆಗೋಗಿದೆ. ನಾಗೇಂದ್ರ ಅವರನ್ನ ತತ್ಕ್ಷಣ ಸಚಿವ ಸಂಪುಟದಿಂದ ಕೈ ಬಿಡಬೇಕು. ಅವರನ್ನ ಬಿಟ್ಟು ಇನ್ನೂ ಇಬ್ಬರನ್ನ ಬೇಕಾದ್ರೆ ಆ ಸಮುದಾಯದಿಂದ ನೀವು ಮಂತ್ರಿಗೆ ಕ್ಯಾಬಿನೆಟ್ ಸೇರಿಸ್ಕೊಳ್ಳಿ, ನಮ್ದೇನು ಕೂಡ ಅಭ್ಯಂತರ ಇಲ್ಲ. ಆದ್ರೆ ಎಲ್ಲಿವರೆಗೂ ಅವ್ರ ವಿರುದ್ಧ ನಿರ್ದೋಷಿ ಅಂತೇಳಿ ತೀರ್ಮಾನ ಆಗೋದಿಲ್ಲ ನ್ಯಾಯಾಲಯದಲ್ಲಿ, ಅಲ್ಲಿಯವರೆಗೂ ಕೂಡ ಅವ್ರನ್ನ ಕ್ಯಾಬಿನೆಟ್ ಅಲ್ಲಿ ಇಟ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಇದ್ರ ನಾಳೆಯಿಂದ ನಾವು ಹೋರಾಟವನ್ನು ಕೂಡ ಪ್ರಾರಂಭ ಮಾಡ್ತಾ ಇದ್ದೇವೆ. ಸದನದ ಒಳಗಡೆನೂ ಕೂಡ ನಾವು ಪ್ರತಿಭಟನೆ ಮಾಡ್ತೇವೆ. ಆದ್ರೆ ಉಪಮುಖ್ಯಮಂತ್ರಿ ಪರಮೇಶ್ವರ್ ಬಿಜೆಪಿ ನಡೆಯನ್ನ ಖಂಡಿಸಿದ್ದಾರೆ. ನಾಗೇಂದ್ರ ಏನು ಅಪರಾಧಿನ ಅಂತ ಪ್ರಶ್ನಿಸಿದ್ದಾರೆ. ಅವ್ರು ಏನ್ ಕನ್ವಿಕ್ಟ್ ಆಗಿದಾರ? ಚಾರ್ಜ್ ಶೀಟ್ ಆದ ಕ್ಷಣಕ್ಕೇನೆ ಇಂಥವು ಚಾರ್ಜ್ ಶೀಟ್ಗಳು ಬೇಕಾದಷ್ಟು ಜನಕ್ಕೆ ಆಗಿದೆ. ಕೇಂದ್ರದಲ್ಲಿ MP ಗಳು ಇರ್ಬೋದು, ಮಂತ್ರಿಗಳಿರ್ಬೋದು, ಅಂತವೆಲ್ಲ ಏನು ಬೇಕಾದಷ್ಟು ಆಗಿದಾವೆ. ನಾಗೇಂದ್ರ ವಿಚಾರದ ಬಳಿಕ ಬಿಜೆಪಿ ಜೆಡಿಎಸ್ ಬಿಡದಿ ವಿಚಾರ ಕೈಗೆತ್ತಿಕೊಳ್ಳೋ ಸಾಧ್ಯತೆ ಇದೆ. ಆದ್ರೆ ನಾವೇ ಬಿಡದಿ ವಿಚಾರ ಕೈಗೆತ್ತಿಕೊಳ್ತೀವಿ, ಜನರಿಗೆ ವಾಸ್ತವಾಂಶ ತಿಳಿಸ್ತೀವಿ ಅಂತ ಸಚಿವ ಎಚ್ ಸಿ ಬಾಲಕೃಷ್ಣ ಹೇಳಿದ್ದಾರೆ. ರೈತರ ಯೋಜನೆಗೆ ಜಮೀನು ಕೊಡಲ್ಲ ಅಂತಿದ್ದಾರೆ, ಹೋರಾಟ ನಿಲ್ಲಲ್ಲ ಅಂತ HDK ಗುಡುಗಿದ್ದಾರೆ. ಒಟ್ನಲ್ಲಿ ನಾಳೆಯ ಸದನ ಸಮರಕ್ಕೆ ಸಾಕ್ಷಿಯಾಗೋದಂತೂ ಖಚಿತ. ಕಿರಣ್ ಹನಿಯಡ್ಕ, TV9 ಬೆಂಗಳೂರು.